ನಾವೀಗ ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲನೇ ಪ್ರಶ್ನೆ, ಯಾರ್ಯಾರು ಮಾಡಬೇಕು? ಸೊ 21 ಮತ್ತು ಅದಕ್ಕಿಂತ ಹೆಚ್ಚಿನ ವಯೋಮಾನದ ಯಾವುದೇ ಮಹಿಳೆಯರು ಕೂಡ ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ನ ತಿಂಗಳಿಗೆ ಒಮ್ಮೆ ಮಾಡ್ಕೊಳ್ಬೇಕಾಗುತ್ತೆ. ನಮ್ಮೊಟ್ಟಿಗೆ ಪಲ್ಲವಿ ಇದ್ದಾರೆ, ಅವರು ನಿಮಗೆ ಹೇಗೆ ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ ಮಾಡ್ಕೊಡ್ಬೇಕು ಅನ್ನೋದನ್ನ ಹೇಳ್ಕೊಡ್ತಾರೆ. ಮಿರರ್ ಮುಂದೆ ನಿಂತ್ಕೊಳ್ಳಿ, ತಲೆ ಮೇಲೆ 2 ಕೈಯನ್ನ ಹಿಡ್ಕೊಳ್ಳಿ. ಸೊ ಆ ಥರ ಮಾಡೋದ್ರಿಂದ ನಿಪ್ಪಲ್ದು ಲೆವೆಲ್ಸ್ ಏನಾದ್ರು ಹೆಚ್ಚು ಕಡಿಮೆ ಆಗುತ್ತಾ, ಒಂದು ಮೇಲೆ ಒಂದು ಕೆಳಗೆ ಇತ್ತು ಅಂದರೆ that can also be a indication that ಆ ಭಾಗದಲ್ಲಿ ಗಂಟು ಇರಬಹುದು. ಸೆಕೆಂಡ್ ಪಾರ್ಟ್ ಆಫ್ ದ ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ ಇಸ್ ನಿಮ್ಮ ಬ್ರೆಸ್ಟನ್ನು ಫೀಲ್ ಮಾಡಿ ನೋಡಬೇಕಾಗುತ್ತೆ. ಇದಕ್ಕೆ ಲೆಫ್ಟ್ ಸೈಡ್ ಬ್ರೆಸ್ಟನ್ನು ನೀವು ಫೀಲ್ ಮಾಡಬೇಕಾದ್ರೆ ಲೆಫ್ಟ್ ಹ್ಯಾಂಡನ್ನು ತಲೆ ಮೇಲೆ ಇಟ್ಕೊಳ್ಬೇಕು ಆ್ಯಂಡ್ ಯು ಶುಡ್ ಫೀಲ್ ವಿತ್ ದ ರೈಟ್ ಹ್ಯಾಂಡ್. ಸೊ ಸ್ಟಾರ್ಟ್ ವಿತ್ 1 ಪಾಯಿಂಟ್ ಆನ್ ದ ಬ್ರೆಸ್ಟ್. ಸೊ ಇದೇ ಥರ ಸರ್ಕ್ಯುಲರ್ ಮೋಷನಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಬ್ರೆಸ್ಟನ್ನು ಪ್ಯಾಲ್ಪೇಟ್ ಮಾಡ್ತಾ ಅದೇ ಜಾಗಕ್ಕೆ ಫೈನಲಿ ಬಂದು ನೋಡಿ. ಸೊ ಲಾಸ್ಟ್ ಪಾರ್ಟ್ ಆಫ್ ಎಕ್ಸಾಮಿನೇಷನ್ ಇಸ್ ನಿಪ್ಪಲ್. ಕೊನೆಯ ಜಾಗ ಸೆನ್ಸಿಟಿವ್ ಇರೋದ್ರಿಂದ ಇದನ್ನ ಎಕ್ಸಾಮಿನೇಷನ್ ಶುಡ್ ಬಿ ಅಟ್ ದ ಲಾಸ್ಟ್ ಇನ್ ದ ನಿಪ್ಪಲ್. ಸೊ ಇದೆಲ್ಲ ಬ್ರೆಸ್ಟ್ ಎಕ್ಸಾಮಿನೇಷನ್ ಆದಮೇಲೆ ನಿಮ್ಮ ಕಂಕಳು ಆರ್ ಆರ್ಮ್ ಪಿಟ್ಟನ್ನು ಇದೇ ರೀತಿ ಸರ್ಕ್ಯುಲರ್ ಮೋಷನಲ್ಲಿ ಏನಾದ್ರು ಗಂಟು ಇದೆಯಾ ನೋಡ್ಕೊಳ್ಬೇಕಾಗುತ್ತೆ. ಸೊ ದಿಸ್ ವಿಲ್ ಕಂಪ್ಲೀಟ್ ದ ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್. ಸೊ ನೀವು ಈ ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ ಮಾಡ್ಕೊಳ್ಬೇಕಾದ್ರೆ ಹೋದ ತಿಂಗಳಿಗೂ ಈ ತಿಂಗಳಿಗೂ ಏನಾದ್ರು ಚೇಂಜಸ್ ಇದ್ದರೆ ಆರ್ ನಿಮಗೆ ಏನಾದ್ರು ಗಂಟುಗಳು ಫೀಲ್ ಆಗ್ತಾ ಇದ್ದರೆ ಬಂದು ಕ್ಯಾನ್ಸರ್ ಸ್ಪೆಷಲಿಸ್ಟನ್ನು ಬಂದು ಭೇಟಿ ಮಾಡಬೇಕಾಗುತ್ತೆ.